ಸೊ ಹಾಯ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ವೀಡಿಯೋ ನೋಡೋರು ಸ್ವಲ್ಪ ಜನ ಶಾಕ್ ಆಗಿ ಆಗ್ತೀರಾ, ಯಾಕಂದರೆ ನಾನು ತೋರಿಸ್ತಾ ಇರೋ ಕಾರ್ ಬಂದು ಬೇಸಿಕ್ ವೇರಿಯಂಟ್. ಬಟ್ ಆ ಥರ ಅನ್ಸಲ್ಲ. ಯಾವ ಕಾರ್ ಅಂತ ತೋರಿಸ್ತೀನಿ, ಕಮಾನ್ ಲೆಟ್ಸ್ ಗೋ. ಫೈನಲಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರಾ. ನೀವು ನಂಬ್ತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಇದು ಬೇಸಿಕ್ ವೇರಿಯಂಟ್ ಆಫ್ ದ ಕಾರ್. ಸೊ ಇದನ್ನು ನೀವು ಬೇರೆ ಬ್ರ್ಯಾಂಡ್ಸಿಗೆ ಕಂಪೇರ್ ಮಾಡಿದ್ರೆ ನನಗೆ ತುಂಬಾ ವ್ಯಾಲ್ಯೂ ಫಾರ್ ಮನಿ ಅನ್ನಿಸ್ತು. ಏನಕ್ಕೆ ಅಂದರೆ ಫೀಚರ್ಸ್ ಹಂಗಿದೆ ಈ ಕಾರಲ್ಲಿ. ಆ್ಯಂಡ್ ಪ್ರೈಸ್ ವಿಚಾರಕ್ಕೆ ಬಂದರೆ ಇವತ್ತು ಮೈಸೂರಲ್ಲಿ ಆನ್ ರೋಡ್ ಈ ಕಾರ್ ಪ್ರೈಸ್ 13.8 lakhs ಇದೆ. ಸೊ ಫ್ರಂಟಿಂದ ನೋಡ್ತಾ ಇದ್ದೀರಾ ಸ್ವಲ್ಪನೂ ಕಾಸ್ಟ್ ಕಟಿಂಗ್ ಮಾಡಿಲ್ಲ, ಸೇಮ್ ಟು ಸೇಮ್ ಟಾಪ್ ಎಂಡ್ ಥರನೇ ಇದೆ. ಗ್ರಿಲ್ ಏನು ನೋಡ್ತಾ ಇದ್ದೀರಾ ಫುಲ್ ಪಿಯಾನೋ ಬ್ಲಾಕ್ ಫಿನಿಶ್ ಇದೆ, ನೋ ಕಾಸ್ಟ್ ಕಟಿಂಗ್. ಸಿಲ್ವರ್ ಕ್ರೋಮ್ ಕೊಟ್ಟಿದ್ದಾರೆ ಎಲ್ಲ ಕಡೆ ಗಾಡೀಲಿ. ಆ್ಯಂಡ್ ಇನ್ನೊಂದು ಕಡೆ ನನಗೆ ಇಷ್ಟ ಆಗಿದ್ದ ಪಾರ್ಟ್ ಏನಂದರೆ DRL. ಸೊ ಕಂಪ್ಲೀಟ್ ಫಂಕ್ಷನಲ್ DRL ಇದೆ, ಇಂಡಿಕೇಟರ್ ಆಗೋ ವರ್ಕ್ ಆಗುತ್ತೆ. ನೈಟಲ್ಲಿ ವೈಟ್ ಕಲರ್ LED ಬರುತ್ತೆ. ಇನ್ನು ಹೆಡ್ ಲ್ಯಾಂಪ್ಸ್ ಬಂದು ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಳಗಡೆ ರೌಂಡ್ ಬಲ್ಪ್ ಇದೆ. ಸೊ ಅದು ಬಂದು ಹ್ಯಾಲೋಜನ್, ನಿಮಗೆ LED ಸಿಗಲ್ಲ ಇದರಲ್ಲಿ. ಇನ್ನು ನನ್ನ ಫೇವರೇಟ್ ಪಾರ್ಟ್ ಈ ಕಾರಲ್ಲಿ ಸೈಡ್ ಪ್ರೊಫೈಲ್. ಸೊ ಇದು ಮಿಡ್ ಸೈಜ್ SUV ಸೆಗ್ಮೆಂಟಿಗೆ ಕೂರುತ್ತೆ. ಅಂದರೆ ನಿಮಗೆ ಹೇಳಿದ್ನಲ್ಲ ಕ್ರೆಟಾ, ಸೆಲ್ಟಾಸ್, ಆಸ್ಟರ್ ಅದಕ್ಕೆಲ್ಲ ಕಾಂಪಿಟೇಷನ್ ಕೊಡುತ್ತೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ಅಂದರೆ 13 ಲಕ್ಷಕ್ಕೆ ಇಷ್ಟು ದೊಡ್ಡ ಗಾಡಿ ಸಿಗ್ತಾ ಇರೋದು ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ. ಯಾಕಂದರೆ ನೀವೇ ನೋಡ್ತಾ ಇದ್ದೀರಾ ಲೆಂತ್ ಹೆಂಗಿದೆ ಅಂತ. ಆ್ಯಂಡ್ 210 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇದು ಸಫಿಷಿಯೆಂಟ್ ನಮ್ಮ ಇಂಡಿಯನ್ ರೋಡ್ಸ್ಗೆ ಯಾವ ಥರ ಬೇಕೋ ಆ ಥರ ಇದೆ. ಆ್ಯಂಡ್ ಇದ್ರ ವೀಲ್ಸ್ ಬಂದು ನನಗೊಂದು ಕಡೆ ಶಾಕ್ ಆಯಿತು. ಏನಕ್ಕೆ ಅಂದರೆ ಬೇಸಿಕ್ ವೇರಿಯಂಟಲ್ಲಿ 17 inch ವೀಲ್ಸ್ ಕೊಟ್ಟಿದ್ದಾರೆ. ಸೊ ನೀವು ಬೇರೆ ಬ್ರ್ಯಾಂಡಲ್ಲೆಲ್ಲ ಅಬ್ಸರ್ವ್ ಮಾಡಿದ್ರೆ 16 inch ಇರುತ್ತೆ. 215/60 R17. ಇದು ಬಂದು ವೀಲ್ ಕವರ್ಸ್, ಅಲಾಯ್ ವೀಲ್ ಸಿಗಲ್ಲ. ಸೊ ಅಲಾಯ್ ವೀಲ್ ಬೇಕು ಅಂದರೆ ಒಂದು 40,000-45,000 rupees ಎಕ್ಸ್ಟ್ರಾ ಆಗುತ್ತೆ. ಇನ್ನು ORVMs ಏನು ನೋಡ್ತಾ ಇದ್ದೀರಾ ಇದೆಲ್ಲ ಕಂಪ್ಲೀಟ್ ಬ್ಲ್ಯಾಕ್ ಆಗಿರುತ್ತೆ. ಆ್ಯಂಡ್ ಈ ಇಂಡಿಕೇಟರ್ ಬಂದು ಈ ಬೇಸಿಕ್ ವೇರಿಯಂಟಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ಫೆಂಡರ್ ಮೇಲೆ. ಬಟ್ ಈ ಬ್ರ್ಯಾಂಡಲ್ಲಿ ಆ ಥರ ಕಾಸ್ಟ್ ಕಟಿಂಗ್ ಮಾಡಿಲ್ಲ. ಇದೇನಿದೆ ಒಳಗಡೆಯಿಂದ ಎಲೆಕ್ಟ್ರಾನಿಕಲ್ಲಿ ಫೋಲ್ಡ್ ಆಗುತ್ತೆ. ಆ್ಯಂಡ್ ಮಿರರ್ ಏನಿದೆ ಇದು ಎಲೆಕ್ಟ್ರಿಕ್ಕಾಗಿ ಅಡ್ಜಸ್ಟ್ ಮಾಡ್ಬೋದು. ಇನ್ನೊಂದು ವಿಷಯ ಏನಂದರೆ ಕೀಲೆಸ್ ಎಂಟ್ರಿ. ಸೊ ಸೆಂಟರ್ ಲಾಕಿಂಗ್ ಎಲ್ಲ ಸ್ವಲ್ಪ ಹಳೆ ಜಮಾನ ಆಗೋಯ್ತು. ಮಾರುತಿ ಸುಜುಕಿಯವರು ಬೇಸಿಕ್ ವೇರಿಯಂಟಲ್ಲಿ ಕೀಲೆಸ್ ಎಂಟ್ರಿ ಕೊಡ್ತಾ ಇದ್ದಾರೆ. ಅಂದರೆ ಈ ಕೀ ಏನಿದೆ ನಾನು ಪಾಕೆಟಲ್ಲಿ ಇಡ್ತೀನಿ, ಕಾರ್ ಅನ್ಲಾಕ್ ಮಾಡಬೇಕಂದ್ರೆ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಹೋಲ್ ಕಾರ್ ಅನ್ಲಾಕ್ ಆಗುತ್ತೆ, ಒಳಗಡೆ ಕುತ್ಕೋಬೋದು. ಸೊ ಒಳ್ಳೊಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ ಬೇಸಿಕ್ ವೇರಿಯಂಟಲ್ಲೇ. ಆ್ಯಂಡ್ ಈ ಥರ ಕಾರ್ಗಳದ್ದು ಬೇಸಿಕ್ ವೇರಿಯಂಟ್ನ ರಿವ್ಯೂ ಮಾಡ್ತಿರೋದು ಕರ್ನಾಟಕದಲ್ಲಿ ನಾನು ಒಬ್ಬನೇ ಅನಿಸುತ್ತೆ. ಸೊ ಈ ಥರ ವೀಡಿಯೋಗಳು ನೀವು ಮಿಸ್ ಮಾಡ್ಕೋಬಾರ್ದು ಅನ್ನಂಗಿದ್ರೆ ಹೈ ಫ್ಯೂಯಲ್ ಕನ್ನಡ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೊಂದು, ಈ ಕಾರಲ್ಲಿ ಹಿಂದೆ ಒಂದು ವೈಪರ್ ಕೊಟ್ಟಿದ್ದಿದ್ರೆ ಇದು ಯಾವುದೇ ಕಾರಣಕ್ಕೂ ಬೇಸಿಕ್ ವೇರಿಯಂಟ್ ಅಂತ ಗೊತ್ತೇ ಆಗ್ತಿರ್ಲಿಲ್ಲ, ಅಷ್ಟು ಕ್ಲೀನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಫಸ್ಟಿಂದ ಸೆಗ್ಮೆಂಟ್ ಈ ಕಾರಲ್ಲಿ LED ಟೈಲ್ ಲ್ಯಾಂಪ್ಸ್ ಇದೆ. ಬೇಸಿಕ್ ವೇರಿಯಂಟ್ ಯಾವುದೇ ಬ್ರ್ಯಾಂಡಲ್ಲೂ ಈ ಥರ ಕೊಡಲ್ಲ. ಸೊ ಬಟ್ ಈ ಕಾರಲ್ಲಿ ಇದೆ. ಆ್ಯಂಡ್ ಸೆಂಟರಲ್ಲಿ ಮಾರುತಿ ಸುಜುಕಿ ಲೋಗೋ ಇದೆ. ಗ್ರ್ಯಾಂಡ್ ವಿಟಾರಾ ಬ್ಯಾಡ್ಜ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಏನಂದರೆ ಸ್ಮಾರ್ಟ್ ಹೈಬ್ರಿಡ್ ಅಂತ ಒಂದು ಫಂಕ್ಷನ್ ಇದೆ. ಸೊ ಕಾರೊಳಗಡೆ ಬ್ಯಾಟ್ರಿ ಎಲೆಕ್ಟ್ರಿಕ್ ಮೋಟರ್ಸ್ ಇರುತ್ತೆ. ಸಿಗ್ನಲ್ ಎಲ್ಲ ನಿಲ್ಲಿಸಿದಾಗ ಅದೇ ಮೂವ್ಮೆಂಟ್ ತೊಗೊಳುತ್ತೆ ಸ್ವಲ್ಪ ಮುಂದೆ, ಅದಾಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ನೆಸೆಸಿಟಿ ಇರೋ ಸ್ಪೇಸ್ ಎಲ್ಲಿ ಅಂದರೆ ಕಾರಲ್ಲಿ ಬೂಟ್ ಸ್ಪೇಸ್ ಆಫ್ ದ ಕಾರ್ ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ. 373 ಲೀಟರ್ಸ್ ಇದೆ. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ, ಈ ಕಡೆ ಸೈಡಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಆ್ಯಂಡ್ ನಿಮ್ಗೆ ಇಷ್ಟು ಜಾಗ ಸಾಲಿಲ್ಲ ಅಂದರೆ ಈ 2 ಸೀಟ್ ಏನಿದೆ ಅಂದರೆ 60/40 ಎರಡು ಫೋಲ್ಡ್ ಮಾಡ್ಬೋದು. ಸೊ ಸ್ಪೇರ್ ವೀಲ್ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ. 16 inch ಸ್ಟೀಲ್ ರಿಮ್ಸ್ ಕೊಟ್ಟಿದ್ದಾರೆ, ನಾಟ್ ಎ ಪ್ರಾಬ್ಲಮ್. ಬಟ್ ಓಕೆ, ನನ್ನ ಕಡೆಯಿಂದ ಥಮ್ಸ್ ಅಪ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವು ಯಾವುದೇ ಕಾರ್ ಶೋರೂಮ್ಗೆ ಹೋದ್ರು ಫಸ್ಟ್ ಹೋಗಿ ಚೆಕ್ ಮಾಡೋದು ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಕಂಫರ್ಟ್ ಇದೆಯಾ ಅಂತ. ಒಂದು ಫ್ಯಾಕ್ಟ್ ಹೇಳ್ತೀನಿ, ಈ ಮಿಡ್ ಸೈಜ್ SUVಗಳಿರುತ್ತಲ್ಲ, ಮಾರುತಿ ಸುಜುಕಿ ಅಂತ ಒಂದೇ ಅಲ್ಲ, ಬೇರೆ ಯಾವುದೇ ಕಂಪ್ನಿ ಆದರೂ ಕಂಫರ್ಟ್ ಮೇಲೆ ಕಾಂಪ್ರಮೈಸ್ ಮಾಡಲ್ಲ. ಯಾಕಂದರೆ ಈ ಕಾರ್ಗಳು ಮಾಡಿರೋದೇ ಕಂಫರ್ಟ್ಗೋಸ್ಕರ. ಸೊ ಗ್ರ್ಯಾಂಡ್ ವಿಟಾರಾದಲ್ಲಿ ನೀವು ನೋಡಿದ್ರೆ ನಾನು ಕುತ್ಕೊಂಡು ಚೆಕ್ ಮಾಡ್ತೀನಿ ನೋಡಿ ಈಗ. ಸೊ ನಾನೇ 6 feet ಇದ್ದೀನಿ, ನನಗೆ ನೀ ರೂಮ್ ಸಫಿಷಿಯೆಂಟ್ ಆಗಿದೆ. ಕೆಳಗಡೆ ಇನ್ನೂ ಕಾಲು ಒಳಗಡೆ ಹಾಕ್ಬೋದು. ಸೈಡಿಂದ ನೋಡಿದ್ರೆ ಇಲ್ಲೂ ಸ್ಪೇಸ್ ಚೆನ್ನಾಗಿದೆ, ಅಂದರೆ ನಿಮ್ಮ ಥೈ ಕರೆಕ್ಟಾಗಿ ಫಿಟ್ ಆಗುತ್ತೆ ಸೀಟ್ಸ್ಗೆ. ಸೊ ಸೆಂಟರಲ್ಲಿ ಯಾರಿಗೂ ಸೆಕೆ ಆಗಬಾರ್ದು ಅಂತ AC ವೆಂಟ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ಮೇಲ್ಗಡೆ ರೂಫ್ ಅಬ್ಸರ್ವ್ ಮಾಡ್ತಿದ್ದೀರಾ, ನೋ ಸನ್ ರೂಫ್ ಇನ್ ದಿಸ್ ಕಾರ್. ಬಟ್ ಲೈಟ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಆ್ಯಂಡ್ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ 3 point ಸೀಟ್ ಬೆಲ್ಟ್ಸ್ ಇದೆ, 1 2 3. ಆ್ಯಂಡ್ ಹೆಡ್ ರೆಸ್ಟ್ 3 ಜನಕ್ಕೆ ಕರೆಕ್ಟಾಗಿ ಸಫಿಷಿಯೆಂಟ್ ಆಗಿದೆ, ಕಂಫರ್ಟೇಬಲ್ ಫ್ರಮ್ ರೇರ್. ಸೊ ಕಾರ್ ಯಾವುದೇ ಇರಲಿ ನಾನು ಫಸ್ಟ್ ಚೆಕ್ ಮಾಡೋದು ಇಂಜಿನ್. ಸೊ ಅದಕ್ಕೆ ಕಾರ್ ಇಂಜಿನ್ನ ಸ್ಟಾರ್ಟ್ ಮಾಡ್ಬಿಟ್ಟು ಬಂದಿದ್ದೀನಿ ನೋಡಿ ಇಲ್ಲಿ. ಸೊ ಇಲ್ಲಿ ನಿಂತಿದ್ದೀನಲ್ಲ ನಾನು, ನನಗೆ ನಾಯ್ಸ್ ಸ್ವಲ್ಪನೂ ಕೇಳಿಸ್ತಾ ಇಲ್ಲ. ಅಂದರೆ ವೈಬ್ರೇಷನ್ ಲೆವೆಲ್ ತುಂಬಾ ಕಮ್ಮಿ ಇದೆ ಇಂಜಿನಲ್ಲಿ. 1500cc ಪೆಟ್ರೋಲ್ ಇಂಜಿನ್, 4 cylinder ಇದೆ, ಅದಕ್ಕೆ ವೈಬ್ರೇಷನ್ಸ್ ಕಮ್ಮಿ ಇರೋದು. ಪವರ್ ಪಿಕಪ್ಗೆ ಏನು ಕಮ್ಮಿ ಇಲ್ಲ, 103 bhp ಪವರ್ ಇದೆ, 137 Nm ಆಫ್ ಟಾರ್ಕ್. ನನ್ನ ಪ್ರಕಾರ ಈ ಕಾರಿಗೆ ಸಫಿಷಿಯೆಂಟ್. ಇನ್ನು ಮೈಲೇಜ್ ವಿಚಾರಕ್ಕೆ ಬಂದರೆ ಸಿಟಿ ಒಳಗಡೆ ಒಂದು 15-16 ಬರುತ್ತೆ, ಹೈವೇಸಲ್ಲಿ 18-19. ನಿಮಗೆ ಗೊತ್ತು ಮಾರುತಿ ಸುಜುಕಿ ಮೈಲೇಜಿಗೆ ಫೇಮಸ್ ಅಂತ. ಆ್ಯಂಡ್ ಈಗ ಮೇಂಟೆನೆನ್ಸ್ ವಿಚಾರಕ್ಕೆ ಬಂದರೆ ಮಾರುತಿ ಸುಜುಕಿ ಇನ್ನೂ ಅಫೋರ್ಡೆಬಲ್ಲು. ಸೊ ನನ್ನ ಎಸ್ಟಿಮೇಷನ್ ಪ್ರಕಾರ ಏನೇ ಅಂದರೂ ಒಂದು 5,000-6,000 ಒಳಗಡೆ ಮುಗಿಯೋದಂತೂ ಗ್ಯಾರಂಟಿ. ಸೊ ಇವತ್ತು ನಾನು ರಿವ್ಯೂ ಮಾಡಿದ ಗ್ರ್ಯಾಂಡ್ ವಿಟಾರಾ ಸಿಗ್ಮಾ ವೇರಿಯಂಟ್ ಬಗ್ಗೆ ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಥವಾ ಈ ಕಾರ್ನ ಪರ್ಚೇಸ್ ಮಾಡೋ ಪ್ಲಾನಲ್ಲಿದ್ದರೆ ಮಾಂಡವಿ ಮೋಟರ್ಸ್ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಎಲ್ಲರೂ ಯಾವಾಗ ಇಂಪ್ರೆಸ್ ಆಗೋದು ಅಂದರೆ ಈ ಕಾರ್
ಇಂಟೀರಿಯರ್ಸ್ ನೋಡಿದ್ಮೇಲೆ ಈಗ ಫಸ್ಟ್ ಡೋರ್ ಪ್ಯಾಡ್ ನೋಡೋದಾದರೆ ಆವಾಗಲೇ ಹೇಳಿದೆ ಡ್ಯೂಯಲ್ ಟೋನ್ ಇಂಟೀರಿಯರ್ಸ್ ಇದೆ ಈ ಕಾರಲ್ಲಿ. ಆ್ಯಂಡ್ ಆಲ್ 4 ಪವರ್ ವಿಂಡೋಸ್. ಡ್ರೈವರ್ ಸೈಡ್ ಬಂದು ಆಟೋ ಅಪ್ ಆ್ಯಂಡ್ ಡೌನ್. ಈಗ ನೋಡಿ ನಾನು ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕೆಳಗಡೆ ಬಂತು. ಆ್ಯಂಡ್ ಲಾಕ್ ಆ್ಯಂಡ್ ಅನ್ಲಾಕ್ ಕೊಟ್ಟಿದ್ದಾರೆ. ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಮಿರರ್ಸು ಆಟೋ ಫೋಲ್ಡ್ ಆ್ಯಂಡ್ ಆಟೋ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ನೋಡಿ ಲೆಫ್ಟ್ ಆ್ಯಂಡ್ ರೈಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆವಾಗಲೇ ಹೇಳಿದೆ ನಿಮಗೆ. ಆ್ಯಂಡ್ ಈಗ ಇಂಟೀರಿಯರ್ಸಿಗೆ ಡೈರೆಕ್ಟಾಗಿ ಬರೋದಾದರೆ ಫಸ್ಟ್ ಬಂದು ಡ್ರೈವರ್ ಸೈಡ್ ಸೀಟು ಹೈಟ್ ಅಡ್ಜಸ್ಟಬಲ್, ದಟ್ ಟು ಇನ್ ಬೇಸಿಕ್ ವೇರಿಯಂಟ್. ನೈಸ್, ಗುಡ್ ಜಾಬ್ ಮಾರುತಿ ಸುಜುಕಿ. ಪುಷ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ ಈ ವೇರಿಯಂಟಲ್ಲಿ. ಆ್ಯಂಡ್ ನೀವು ಕೆಳಗಡೆ ನೋಡಿದ್ರೆ ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ಡೈರೆಕ್ಟಾಗಿ ಸ್ಟೇರಿಂಗ್ ವಿಚಾರಕ್ಕೆ ಬಂದರೆ ನೀವೇ ನೋಡ್ತಿರ್ಬೋದು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಈ ವೇರಿಯಂಟಲ್ಲಿ. ಸೊ ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ 2 ಏರ್ ಬ್ಯಾಗ್ ಬರುತ್ತೆ, ಇಲ್ಲೊಂದು ಏರ್ ಬ್ಯಾಗ್ ಮತ್ತು ಪ್ಯಾಸೆಂಜರ್ ಸೈಡ್ ಒಂದು. 3 ಟೋನ್ ಕಲರ್ ಆಪ್ಷನ್ಸ್, ಬ್ಲ್ಯಾಕ್, ಸಿಲ್ವರ್ ಆ್ಯಂಡ್ ಬರ್ಗಂಡಿ ಕಲರ್. ಸೊ ಈ ಕಾರಲ್ಲಿ ಒಂದು ಮಿಸ್ಸಿಂಗ್ ಏನಂದರೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇಲ್ಲ. ಸೊ ಯಾವ ಬ್ರ್ಯಾಂಡು ಈ ವೇರಿಯಂಟ್ಗಳಲ್ಲಿ ಆಫರ್ ಮಾಡಲ್ಲ. ನಿಮಗೆ ಒಂದು 35-40,000 ರೂಪೀಸ್ ಖರ್ಚು ಮಾಡಿದ್ರೆ ಇಲ್ಲೊಂದು ಟಚ್ ಸ್ಕ್ರೀನ್ ಆಲ್ಮೋಸ್ಟ್ ನಿಮಗೆ 10 ಇಂಚೇ ಬರುತ್ತೆ. ಸೊ ಸೆಂಟರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್. ನಿಮ್ಮ ಕಾರಲ್ಲಿ ಎಷ್ಟು ಹೀಟ್ ಇದೆ ಅನ್ನೋದು ಅದೇ ರೆಕಗ್ನೈಸ್ ಮಾಡಿ ಆನ್ ಮಾಡ್ಕೊಡುತ್ತೆ. ಐ ಮೀನ್ 23ಗೆ ಸೆಟ್ ಮಾಡಿದ್ರೆ 23ನೇ ಕರೆಕ್ಟಾಗಿ ಮೇಂಟೈನ್ ಮಾಡುತ್ತೆ. ಸೊ ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ, ಆಟೋ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್. ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ಸ್ ಇದೆ. ಸೊ ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟರಲ್ಲಿ ಆರ್ಮ್ ರೆಸ್ಟ್ ಇದೆ, ಅಂದರೆ ಸ್ಲೈಡ್ ಆಗುತ್ತೆ, ಓಪನ್ ಆಗಲ್ಲ. ಫಿಸಿಕಲ್ ಹ್ಯಾಂಡ್ ಬ್ರೇಕ್, 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ನಿಮಗೆ ತೋರಿಸ್ಬೇಕಂತಿದ್ದು ಈ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಅಂದರೆ ಸ್ವಲ್ಪ ಚಿಕ್ಕದು. ಬಟ್ ಈವನ್ ದೆನ್ ನಾನು ಸ್ವಲ್ಪ ಆಕ್ಸಲರೇಟರ್ ಪ್ರೆಸ್ ಮಾಡಿದ ತಕ್ಷಣ ಎಷ್ಟು ಟಾರ್ಕ್, ಎಷ್ಟು ಪವರ್ ಕನ್ಸಪ್ಷನ್ ಆಗ್ತಿದೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಅಲ್ಲಿ. ಸೊ ರೇವ್ ಫ್ರೀ ಇಂಜಿನ್, ಎಷ್ಟು ಬೇಕಾದ್ರೂ ರೇವ್ ಮಾಡ್ಬೋದು. ಆ್ಯಂಡ್ ಅದೊಂದೇ ಅಲ್ಲ, ಇಲ್ಲೊಂದು ಲಿವರ್ ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಚೇಂಜ್ ಆಗುತ್ತೆ ಆಕ್ಸಲರೇಷನ್. ಆಮೇಲೆ ಇದು ಬ್ಯಾಟ್ರಿ ಕನ್ಸಪ್ಷನ್ ಎಷ್ಟಾಗ್ತಿದೆ, ಅಂದರೆ ಇದರಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಇದೆಯಲ್ಲ. ಸೊ ಇಲ್ಲಿ ರಿಯಲ್ ಟೈಮ್ ಫ್ಯೂಯಲ್ ಎಕಾನಮಿ, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಈಗ ಗ್ಲೋ ಬಾಕ್ಸ್ ನೋಡಿದ್ರೆ ಡೀಸೆಂಟ್ ಸೈಜ್. ಆ್ಯಂಡ್ ಡೈರೆಕ್ಟಾಗಿ ಈಗ ಮೇಲ್ಗಡೆ ನೋಡಿದ್ರೆ 2 ಲೈಟ್ಸ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡಲ್ಲೂ ವ್ಯಾನಿಟಿ ಮಿರರ್. ವಾವ್, ದಿಸ್ ಇಸ್ ಫಸ್ಟ್ ಇನ್ ದ ಸೆಗ್ಮೆಂಟ್. ಈಗ ನೀವು ನೋಡ್ತಿರ್ಬೋದು ಡ್ರೈವರ್ ಸೈಡ್ಗೂ ಇದೆ, ಪ್ಯಾಸೆಂಜರ್ ಸೈಡ್ಗೂ ಇದೆ. ಸೊ ಈ ಕಾರ್ ರಿಮೋಟ್ ನೋಡೋದಾದರೆ ತುಂಬಾ ಸಿಂಪಲ್. ಅವಾಗಲೇ ಹೇಳಿದ್ನಲ್ಲ ಕೀಲೆಸ್ ಎಂಟ್ರಿ ಇದೆ ಅಂತ. ಲಾಕ್, ಅನ್ಲಾಕ್ ಇದೆ. ಸೊ ಈ ಕೀದು ಏನಾದರೂ ಬ್ಯಾಟ್ರಿ ವೀಕ್ ಆಗೋದ್ರೆ ಏನು ಕತೆ ಅಂತ ಕೇಳ್ತೀರಾ, ಆವಾಗ ಇದರಲ್ಲಿ ಒಂದು ಫಿಸಿಕಲ್ ಕೀ ಕೊಟ್ಟಿರ್ತಾರೆ, ಈ ಥರ ಒಳಗಡೆ ಇರುತ್ತೆ. ಸೊ ಈ ಕೀನ ನೀವು ಡೈರೆಕ್ಟಾಗಿ ಇಲ್ಲಿ ಡೋರ್ಗೆ ಹಾಕ್ಬಿಟ್ಟು ಓಪನ್ ಲಾಕ್ ಆ್ಯಂಡ್ ಮಾಡ್ಕೊಂಡು ಒಳಗಡೆ ಹೋಗ್ಬೋದು. ಸೊ ಫಿಸಿಕಲ್ ಕೀ ಇದೆ ಇದರಲ್ಲಿ, ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಗ್ರ್ಯಾಂಡ್ ವಿಟಾರಾ ಬಗ್ಗೆ ಎಲ್ಲರಿಗೂ ಒಂದು ಕ್ವಶನ್ ಇರೋದೇನೆಂದರೆ ಈ ಕಾರ್ ಸೇಫ್ಟಿ ಹೆಂಗಿದೆ ಅಂತ. ಸೊ ಇದಕ್ಕೆ ಏನಾದರೂ ಕ್ರ್ಯಾಶ್ ಟೆಸ್ಟ್ ಆಗಿದೆ ನಾನು ಪ್ರಾಪರಾಗಿ ಕಮೆಂಟ್ ಮಾಡ್ಬೋದಿತ್ತು, ಈ ಕಾರ್ ಇಷ್ಟೇ ಸೇಫ್ಟಿ ಆಗಿದೆ ಅಂತ. ಬಟ್ ಸದ್ಯಕ್ಕೆ ಯಾವುದು ಕ್ರ್ಯಾಶ್ ಟೆಸ್ಟ್ ಆಗಿಲ್ಲ ಈ ಕಾರ್ ಬಗ್ಗೆ. ಬೇಸಿಕ್ ಫೀಚರ್ಸ್ ಬಂದು ನಿಮಗೆ ಏರ್ ಬ್ಯಾಗ್ ಆಗಿರ್ಬೋದು, ಟ್ರಾಕ್ಷನ್ ಕಂಟ್ರೋಲು, ABS ಮತ್ತು 4 ಡಿಸ್ಕ್ ಬ್ರೇಕ್ಸ್ ಇದೆ ಈ ಕಾರಲ್ಲಿ. ಮೀನ್ಸ್ ಆಲ್ 4 ಡಿಸ್ಕ್ ಬ್ರೇಕ್ಸ್ ಅಂತ ಕರೀತಾರೆ. ಸೊ ಸೇಫ್ಟಿ ಬಂದು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಮಾರುತಿ ಸುಜುಕಿ ಅವರು ಇಂಪ್ರೂವ್ ಮಾಡಿದ್ದಾರೆ. ಸೊ ಫೈನಲ್ ಕನ್ಕ್ಲೂಷನ್ ಅಬೌಟ್ ದ ಕಾರ್, ನನಗೆ 13 ಲಕ್ಷದಲ್ಲಿ ಪ್ರಾಪರ್ ಮಿಡ್ ಸೈಜ್ SUVನೇ ಬೇಕು. ಅದು ಫೀಚರ್ಸ್ ಇರಬೇಕು. ಅದರಲ್ಲಿ ಏನಾಗಿದ್ರೆ ಗ್ರ್ಯಾಂಡ್ ವಿಟಾರಾ ಇಸ್ ದ ಓನ್ಲಿ ಆಪ್ಷನ್. ಬೇರೆ ಬ್ರ್ಯಾಂಡಲ್ಲಿ ಬೇಸಿಕ್ ವೇರಿಯಂಟ್ಸು ಇಷ್ಟು ಫೀಚರ್ಸ್ ಆಫರ್ ಮಾಡಲ್ಲ. ಆ್ಯಂಡ್ ಇಂಜಿನು ಪ್ರಾಪರ್ ಆಗಿದೆ, ಬಟರ್ ಸ್ಮೂತ್ ಇಂಜಿನ್, ಒಳ್ಳೆ ಮೈಲೇಜ್ ಸಿಗ್ತಾ ಇದೆ. ಸೊ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆ ಗೈಸ್, ಬಾಯ್.